ಜೈ ಚಿದಂಬರ. ನಿಂತ ನೀರು ನೀರಲ್ಲ, ಹರಿತಾ ಇರಬೇಕು. ಹರಿದೇ ಹೋದಾಗ ಬಗಡ ಆಗ್ತಾ ಇರುತ್ತೆ, ಅಂದರೆ ಕೊಳಕಾಗ್ತಾ ಇರುತ್ತೆ. ಹಾಗಾಗಿನೇ ಮಳೆ ಬಂದು ಆ ನಿಂತ ನೀರನ್ನು ಕೂಡ ಶುದ್ಧ ಮಾಡುತ್ತೆ. ನಾವು ಧ್ಯಾನ ಕೂತಾಗ ಬೇಕೇ ಬೇಕು, ನಿಂತ ನೀರಾಗಬೇಕು. ನಾವು ಆ ನಿಂತ ನೀರಾಗಿ ಆ ಧ್ಯಾನದಲ್ಲಿ ಪ್ರಶಾಂತತೆಯನ್ನು ಕಂಡುಕೊಂಡು ಅಲ್ಲೇ ತಟಸ್ಥವಾಗಿ ಧ್ಯಾನ ಮಾಡಬೇಕು. ನಿಜ. ಹಾಗಂತ ಎಲ್ಲ ಟೈಮಲ್ಲೂ ಹಾಗೆ ಇರೋಕ್ಕಾಗಲ್ಲ. ಕೆಲವು ಸಲ ನಿಂತ ನೀರು ಕೊಡೆ ಆಗ್ತಾ ಹೋಗ್ತಾ ಇರುತ್ತೆ. ಆ ಕೊಡೆನ ತೊಳೆಯೋಕ್ಕೆ ಮಳೆ ಬರುತ್ತೆ. ಮಳೆ ಬಂದು ಆ ನಿಂತ ನೀರನ್ನ ಮುಂದೆ ಹರಿಯಕ್ಕೆ ಬಿಡುತ್ತೆ. ಹರಿದು ನದಿ ಆಗುತ್ತೆ, ನದಿ ಸಮುದ್ರ ಸೇರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಶಾಂತವಾಗಬೇಕು, ಕ್ಲಿಯರ್ ಆಗಿರಬೇಕು ಅಂತಂದರೆ ನಾವು ಒಂದು ಕಡೆ ಇರೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಸಾಧಕರಾಗಿರ್ಬೇಕಾಗತ್ತೆ. ಕೆಲವು ಸಲ ನಾವು ಸಾಧಕರಲ್ಲ. ಹಾಗಾಗಿ ನಾವಾಗ ಆಧ್ಯಾತ್ಮದ ಕಡೆ ಒಲವು ಕೊಟ್ಟು ಈ ಥರ ಪ್ರಯಾಣದ ಒಂದು ಅನುಭವಗಳನ್ನ ಅನುಭವಿಸಿದಾಗ ನಮ್ಮ ಮನಸ್ಸು ಪ್ರಶಾಂತತೆಗೆ ಬರುತ್ತೆ. ನಾವು ಸುಮಾರು ದಿನದ ತನಕ ಆ ಪಾಸಿಟಿವ್ನ ಹೊತ್ಕೊಂಡು ಹೋಗ್ತಾ ಇರ್ತೀವಿ. ನಿನ್ನೆ ನಾವು ಕುರುಪುರದಲ್ಲಿದ್ವಿ. ಕುರುಪುರನ ಮುಗಿಸ್ಕೊಂಡು ವಾಪಸ್ ಬರೋ ತನಕ ವಿಡಿಯೋ ಹಾಕಿದ್ದೆ. ಅದನ್ನೆಲ್ಲ ನೋಡಿ ಎಲ್ಲರೂ ಸಂತೋಷಪಟ್ಟು ತುಂಬ ಜನ ನನಗೆ ಮೆಸೇಜ್ ಹಾಕಿದ್ದೀರ. ಧನ್ಯವಾದಗಳು. ಇದೇ ಥರ ಇವತ್ತಿನ ವಿಡಿಯೋವನ್ನು ನೋಡಿಬಿಟ್ಟು ಹೆಚ್ಚಿನ ಸಲಹೆ ಎಲ್ಲನೂ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಜೈ ಚಿದಂಬರ. ನದಿ ಬರೋದಕ್ಕೆ ವಾಪಸ್ ಬರೋದಕ್ಕೆ 50 ರೂಪಾಯಿ ತೊಗೊಂಡಿದ್ದಾರೆ, ಹೋಗೋದಕ್ಕೆ 50 ರೂಪಾಯಿ. ಈ ಸಲ ನೀರಿದೆ, ಪರವಾಗಿಲ್ಲ. ಇಳಿದು ಬಿಟ್ಟಿದೆ ಮೊಸಳೆ ನಿಂತಲ್ಲ, ಕೂತಿತ್ತಲ್ಲ.
ನಿಂತಿದೆ ನೋಡಲ್ಲಿ ಬಸ್ಸಳೆ. ಜೈ ಚಿದಂಬರ. ಈಗ ನಾವೀಗ ಸನ್ನತ್ತಿಗೆ ಹೋಗ್ತಾ ಇದ್ದೀವಿ. ಸನ್ನತ್ತಿ ಶ್ರೀ ಚಂದ್ರಾಲ ಪರಮೇಶ್ವರಿ ಸನ್ನಿಧಿ ಅದು. ಇಲ್ಲಿ ಗುರುಚರಿತ್ರೆಯಲ್ಲಿ ಇದರದ ಉಲ್ಲೇಖಗಳಿದೆ. ಇದು ಈ ಕುರುವಾಪುರದಿಂದ 130 ಕಿಲೋಮೀಟರ್ ಆಗ್ಬೋದು. ಯಾದಗಿರಿ ಹೋಗಿ ಯಾದಗಿರಿಯಿಂದ ಸನ್ನತ್ತಿಗೆ ಹೋಗೋದು. ಸ್ವಲ್ಪ ಯಾದಗಿರಿಯಿಂದ ರೋಡು ಅಷ್ಟರಲ್ಲೇ ಇದೆ, ಆದರೂ ಕೂಡ ಹೋಗಿ ನೋಡಬೇಕಾದಂಥ ಸ್ಥಳ. ಇಲ್ಲಿ ಪಕ್ಕದಲ್ಲಿ ಭೀಮಾ ನದಿ ಹರಿತಾ ಇದೆ, ಅಲ್ಲಿ ಬ್ಯಾರೇಜ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋಂಥ ಜಾಗ, ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ. ಅಲ್ಲಿರೋ ಅಡ್ಮಿನಿಸ್ಟ್ರೇಟ್ರಿಗೆ ಯಾರಿಗಾರು ಫೋನ್ ಮಾಡಿ ಫೋನ್ ನಂಬರ್ ತಗೊಂಡು ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡ್ಕೊಂಡು ಒಂದಿನ ಇದ್ದು ಬರ್ಬೋದು. ನಾವೀಗ ಸನ್ನತ್ತಿಗೆ ಹೊರಟಿದ್ದೇವೆ. ನಾವೀಗ ಸನ್ನತ್ತಿ ಚಂದಾಲ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದಾರಿ ತುಂಬ ಚೆನ್ನಾಗಿತ್ತಲ್ಲ. ಸ್ವಲ್ಪ ದಾರಿ ಆ ಥರ ಎಕ್ಸ್ಪೆಕ್ಟೇಷನ್ ಥರ ಇರೋದಿಲ್ಲ. 14 ಕಿಲೋಮೀಟ್ರು. ಹಾಂ, 14 ಕಿಲೋಮೀಟ್ರು ಚೆನ್ನಾಗಿರೋದಿಲ್ಲ ರೋಡು, ಆದರೆ ಆಮೇಲೆ ಚೆನ್ನಾಗಿದೆ. ಇದು ಗುರುಚರಿತ್ರೆಯಲ್ಲಿ ಬರುವಂಥ ಇದಿದು. ಸೇವೆ ಮಾಡ್ತಾ ಇದ್ದಾರೆ, ತೊಟ್ಲು ಸೇವೆ ಮಾಡ್ತಾ ಇದ್ದಾರೆ. ಚಂದಾಲ ಪರಮೇಶ್ವರಿ. ಜೈ ಚಿದಂಬರ. ನಾವು ಸನ್ನತ್ತಿ ಹೆಚ್ಚು ಕಮ್ಮಿ ಒಂದು 8:30 ಅಷ್ಟೊತ್ತಿಗೆ ನಾವು ತಲುಪಿದ್ವಿ. ಅಲ್ಲಿ 8:30ಗೆ ಅಮ್ಮನವ್ರನ್ನ ತೊಟ್ಲು ಸೇವೆಗೆ ಹಾಕ್ತಾರೆ. ನಮ್ಗೆ ಅದ್ಭುತವಾದ ಕ್ಷಣ ಅದು, ತುಂಬ ಚೆನ್ನಾಗಿತ್ತು. ತೊಟ್ಲು ಸೇವೆಯನ್ನು ನಾವು ಕೂಡ ತೊಟ್ಲು ಸೇವೆಯಲ್ಲಿ ಭಾಗವಹಿಸಿ ತೊಟ್ಲು ತೂಗಿ ತುಂಬ ಖುಷಿಪಟ್ವಿ. ಅಲ್ಲಿ ಮುಖ್ಯಸ್ಥರಾದ ಪಾಂಡು ಅಣ್ಣ ಅವರು ಕೂಡ ನಮ್ಮನ್ನು ಮೊದಲೇ ಫೋನ್ ಮಾಡಿ ಹೇಳಿದ್ರಿಂದ ಇಂಥ ಟೈಮಿಗೆ ಬನ್ನಿ ಅಂತ ಹೇಳಿದರು. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬನ್ನಿ ಅಂತ ಹೇಳಿದರು. ನಾವು ಅದೇ ತಕ್ಕಂತೆ ಹೋಗಿ ತಲುಪಿದ್ವಿ. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಪಾಂಡು ಅಣ್ಣವರು. ಅವರು ಆಶೀರ್ವಾದ ಪಡೆದು ಅಲ್ಲಿ ಪ್ರಸಾದ ಕೂಡ ನಮಗೆ ವ್ಯವಸ್ಥೆ ಮಾಡಿದರು. ಪ್ರಸಾದ ಕೂಡ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ನಾವು ಈಗ ಗಾಣಗಾಪುರಕ್ಕೆ ಹೊರಡ್ತಾ ಇದ್ದೀವಿ. ಜೈ ಚಿದಂಬರ. ಜೈ ಚಿದಂಬರ. ನಾವು ಗಾಣಗಾಪುರ ಬಂದು ತಲುಪೋ ಅಷ್ಟೊತ್ತಿಗೆ ರಾತ್ರಿ 1:30-2 ಗಂಟೆ ಆಗಿತ್ತು. 1:30-2 ಗಂಟೆ ನಂತರ ತಿರ್ಗಾ ನಾವು ಬೆಳಗ್ಗೆ 1 ಅವರ್ ಅಷ್ಟೇ ಮಲಗಿದ್ದು.
3 ಗಂಟೆಗೆ ನಾವು ವಾಪಸ್ಸು ಕಾಕಡಾರ್ತಿಗೆ ಬಂದು ನಿಂತ್ಕೊಂಡಿದ್ವಿ. ಗುರುವಾರ ಆಗಿದ್ದರಿಂದ ತುಂಬ ಜನ ಇದ್ದರು. ಆದರೆ ವಿಶೇಷ ಏನಪ್ಪ ಅಂತಂದರೆ ನಮಗೆ ಸ್ವಲ್ಪ ಹೊತ್ತು ಕಾದ್ವಿ. ಎಲ್ಲರೂ ಈಗೇನು ಕಾಕಡಾರ್ತಿ ಒಳಗಡೆ ನೋಡೋಕ್ಕೆ ಬಿಡಲ್ಲ. ಸ್ವಲ್ಪ ಹೊತ್ತಾದಮೇಲೆ ಕಾಕಡಾರ್ತಿ ತೊಗೊಂಬಂದು ಕೊಟ್ಟು ನೋಡೋ ಅಷ್ಟೊತ್ತಿಗೆ ಜನಗಳೇ ಖಾಲಿ. ನಾವು ಆರಾಮಾಗಿ 2-3 ಸಲ ಹೋಗಿ ಗುರುಗಳ ನಿರ್ಗುಣ ಪಾದಕೆನ ದರ್ಶನ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಜೈ ಚಿದಂಬರ. ಕರೆಂಟ್ ಹೋಗಿದೆ, ಸಂಪೂರ್ಣವಾಗಿ ಬರ್ತಾ ಇಲ್ಲ. ನೀವು ಗುಲ್ಬರ್ಗಕ್ಕೆ ಬಂದರೆ ಪ್ರತಿ ಒಂದು ಅರ್ಧ ಗಂಟೆಗೆ ಒಂದು ಸಲ ಗಾಣಗಾಪುರಕ್ಕೆ ಬಸ್ ಇರುತ್ತೆ. ಆದಷ್ಟು ಇಲ್ಲಿ ಸ್ವಲ್ಪ ಮರಾಠಿ ಇನ್ಫ್ಲೂಯೆನ್ಸ್ ಜಾಸ್ತಿ. ತುಂಬ ಮರಾಠಿ ಭಕ್ತ ಮಂದಿಗಳು ತುಂಬ ಜನ ಬರ್ತಾರೆ ಇಲ್ಲಿ. ಗುರುವಾರ ಇವತ್ತು, ಜೊತೆಗೆ ಅಮಾವಾಸ್ಯೆ 11 ಗಂಟೆ ತನಕ ಇದೆ. ಆದಷ್ಟು ಜಾಸ್ತಿ ಜನ ಬರ್ತಾರೆ. ಕ್ಷೇತ್ರ ಗಾಣಗಾಪುರ. ಜೈ ಗುರುದೇವ ದತ್ತ. ಶ್ರೀ ಕ್ಷೇತ್ರ ಗಾಣಗಾಪುರ. ಬೆಳಗ್ಗೆನೆ 2:45ಗೆ ಕಾಕಡಾರ್ತಿಗೆ ಬಂದ್ವಿ. ಕಾಕಡಾರ್ತಿ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಬೆಳಗ್ಗೆನೆ. ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ. ತುಂಬ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಜೈ ಗುರುದೇವ ದತ್ತ. ಇವತ್ತು ಅಮಾವಾಸ್ಯೆ 11 ಗಂಟೆ ತನಕ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಜೊತೆಗೆ ಗುರುವಾರ ಬೇರೆ ಬಂದಿದೆ. ಇವತ್ತು ಗುರುವಾರ ಅಮಾವಾಸ್ಯೆ ಪೌರ್ಣಿಮೆ, ತುಂಬ ಜನ ಇರ್ತಾರೆ ಇಲ್ಲಿ. ನಮ್ಮ ಮನೆಯವರು ಇದ್ದಾರೆ ಇಲ್ಲಿ.